ಯಜಮಾನ್ರೆ ಸ್ವಲ್ಪ ಸ್ಟ್ರಾಂಗ್ ಆಗಿರೋ ಗಂಧದ ಕಡ್ಡಿ ಹಚ್ಚಿ. ಯಾಕಪ್ಪ? ಗಮ್ಮನ್ನ ಗಂಧದ ಕಡ್ಡಿ ವಾಸನೆಗಾದ್ರು ಜನ ಒಳಗೆ ಬರ್ಬೋದು. ನೀನ್ ಒಂದು ಮಾತನಾಡಿದರೆ ಗಂಧದ ಕಡ್ಡಿಯಿಂದ ಮೈಯೆಲ್ಲ ಹಚ್ಚ ಒಯ್ದು ಬಿಡುವೆ. ಬಂದ ಬೇಟ ಹೇಳೋದಕ್ಕೆ ನನಗೆ. ಮುರಾರಿ, ನಾನು ಗಂಧದ ಕಡ್ಡಿ ಹಚ್ಚಿದ ಕೂಡಲೇ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಮುಂಚೆನೆ ಗೊತ್ತಾಗುತ್ತೆ. ಅಂತ ಒಂದು ಒಳ್ಳೆ ಪೇಷಂಟ್ ಕಳ್ಸಪ್ಪ. ನನಗೂ ತಾಳ್ಮೆ ಇದ್ದಷ್ಟು ದಿನ ನಿನಗೆ ಗಂಧದ ಕಡ್ಡಿ ಹಚ್ತೀನಿ, ರಿಕ್ವೆಸ್ಟ್ ಮಾಡ್ಕೊತೀನಿ. ನನ್ನ ತಾಳ್ಮೆ ಯಾವತ್ತು ಕೆಡುತ್ತೋ ಅವತ್ತು ಪ್ರೇಮೆಲ್ಲ ಕಿತ್ತು ಬಿಸಾಕ್ಬಿಡ್ತೀನಿ. ಬರೀ ಮೊಳೆಲೆ ನಿಂತಾಡ್ಬೇಕು. ದೇವರಿಗೆ ಬೈತಾ ಇದ್ದೀರಾ? ಸುಮ್ಮನೆ ಕಾಪಾಡ್ಕೊಡ್ಬಿಡ್ತೀನಿ. ಹಲೋ ಡಾಕ್ಟರ್. ಮುರಾರಿ, ಲೋಕಲ್ ಗಂಧದ ಕಡ್ಡಿ ಹಚ್ಚೋದಕ್ಕೆ ಇಂಥ ಇಂಪಾರ್ಟೆಂಟ್ ಪೇಷಂಟ್ ಕಳ್ಸ್ಬಿಟ್ಟಿಲ್ಲಪ್ಪ. ಇಂಥ ಸುಂದರವಾದ ಬೊಂಬೆ ಚನ್ನಪಟ್ಟಣದಲ್ಲೂ ಕೆತ್ತೋದಿಲ್ವಲ್ಲಪ್ಪ. ಅದನ್ನ ಆಮೇಲೆ ಹೇಳ್ತೀನಿ ಬಿಡಿ. ಐ ಆಮ್ ಡಾಕ್ಟರ್ ವಿಠಲ್ ರಾವ್, ವೆರಿ ಫೇಮಸ್ ಇನ್ ಸರ್ಜರಿ ಅಂಡ್ ಭರ್ಜರಿ. ನನ್ನ ಬಗ್ಗೆ ನಿಮಗ್ ಗೊತ್ತಾ? 17ನೇ ಕ್ಲಾಸ್ ಇದಾರಲ್ಲ, ಸೋಮಶೇಖರ್ ಮನೆಯವ್ರು ಹೇಳಿದ್ರು. ಓ, ಸೋಮಶೇಖರ್ ಮನೆಯವ್ರು ಹೇಳಿದ್ರ? ನೋಡಿ, ಈ ಮುತ್ತೈದೆ ನಗರದಲ್ಲಿ 1ನೇ ಕ್ರಾಸ್ ಇಂದ ಹಿಡಿದು 18ನೇ ಕ್ರಾಸ್ ವರೆಗೂ ಎಲ್ಲಾ ಪೇಷಂಟ್ಗಳಿಗೂ ನಾನೇ ಟ್ರೀಟ್ಮೆಂಟ್ ಕೊಡೋದು. ಹಾಗಾಗಿ ಯಾರ್ಯಾರು ಈ ಸೋಮಶೇಖರ್, ರಾಜಶೇಖರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಸುಮಾರು ಜನ ಇದ್ದಾರೆ. ಹಾಗೆ ಯಾರು ಸರಿಯಾದ ನೆನಪಿಗೆ ಬರ್ತಾ ಇಲ್ಲ. ಜಸ್ಟಿನ್ ಅಂತ ಗಣೇಶ, ಈ ಸೋಮಶೇಖರ್ ಅಂತಂದ್ರೆ ಈ ಸರ್ಕಲ್ ಇನ್ಸ್ಪೆಕ್ಟರ್ ಅಥವಾ ಅಕ್ಕಿ ಅಂಗಡಿ ಅವರ? ಅದೇ ಮೊನ್ನೆ ನೀವೇ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಟ್ರಲ್ಲ. ಅಯ್ಯೋ, ಯಾಕಂತ ಇಂಜೆಕ್ಷನ್ ಕೊಡಕ್ ಹೋದ್ರಿ? ಎಲ್ಲಾದ್ರೂ ಉಂಟಾ? ನಾನು ಡಾಕ್ಟರ್ ಆಗಿ ಅಂತ ಕೆಲಸ ಮಾಡಕ್ಕಾಗತ್ತಾ? ಅದು ಆಕ್ಚುಲಿ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಡಾಕ್ಟರ್ ಆಗಿ ಇಂಥ ವಿಷಯಗಳನ್ನ ಹೊರಗಡೆ ಹೇಳ್ಕೋಬಾರ್ದು, ಯಾರ ಜೊತೆನೂ ಹೇಳ್ಕೋಬಾರ್ದು. ಆದ್ರೂ ಹೇಳ್ತೀನಿ ಕೇಳಿ. ಅದು ಸೋಮಶೇಖರ್ ಇದ್ರಲ್ಲ, ಅವ್ರಿಗೆ ಒಂಥರ ಮೈ ಪೂರ್ತಿ ಪಾಪ ಕಾಯಿಲೆ. ಒಂಥರ ಅವ್ರ ಮನೆಯವರು ಅದನ್ನ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವ್ರ ಮನೆಯವರು ನನ್ನ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೋಡಿ ಅವರು ಬದುಕಲ್ಲ, ನಾವು ಬದುಕಕ್ ಆಗ್ತಿಲ್ಲ, ಹೇಗಾದ್ರೂ ಮಾಡಿ ಅವ್ರಿಗೆ ಒಂದು ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡಿ ಅಂತ. ನಾನು ಮಾನವೀಯತೆಯ ದೃಷ್ಟಿಯಿಂದ ಡಾಕ್ಟರ್ ಆಗಿ ಅಂತ ಕೆಲಸ ಮಾಡೋದಕ್ಕಂತ ಹೋಗಿ ಕೆಲಸ ನೋಡಿ ಅಂತ ಅವ್ರಿಗೆ ಬೈದು ಕಳಿಸ್ಬಿಟ್ಟೆ. ಮೊನ್ನೆ ರಾತ್ರಿ ಮನೆಗೆ ಬಂದು ಬಹಳ ತಲೆ ತಿಂದ್ಬಿಟ್ರಪ್ಪ. ಅವತ್ತು ನನಗೂ ಮನ್ಸು ಯಾಕೋ ಸರಿ ಇರ್ಲಿಲ್ಲ. ನನಗೆ ಗೊತ್ತಿಲ್ದಾನೆ ಹೋಗ್ಬಿಟ್ಟು ಅವ್ರಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಟ್ಟೆ. ಈಗ ಪಾಪ ಅವರು ನೆಮ್ಮದಿಯಾಗಿದ್ದಾರೆ. ಆದ್ರೆ ನೋಡಿ, ಈ ಡಾಕ್ಟರ್ ಆಗಿ ನಾನು ಇಂಥ ವಿಷಯಗಳನ್ನ ಯಾರಿಗೂ ಹೇಳ್ಕೋಬಾರ್ದು. ಏನೋ ನಿಮಗ್ ಮಾತ್ರ ಈ ವಿಷಯ ಹೇಳಿದೀನಿ. ದಯವಿಟ್ಟು ನೀವು ಕೂಡ ಹೊರಗಡೆ ಎಲ್ಲೂ ಹೇಳ್ಬೇಡಿ. ಅಕಸ್ಮಾತ್ IMA ಅವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನಗೆ ಕೊಟ್ಟಿರೋ ಸರ್ಟಿಫಿಕೇಟ್ ನ ಸೋಪ್ ನೀರಲ್ಲಿ ನೆನೆ ಹಾಕ್ಬಿಡ್ತಾರೆ. ಪ್ಲೀಸ್. ಏನಿಲ್ಲ ಸಮಸ್ಯೆ? ಅದು ಸ್ವಲ್ಪ ನೆಗಡಿ ಆಗೋಗಿದೆ. ನೆಗಡಿನ? ಮತ್ತೆ ಕೈಯಲ್ಲಿ ಖರ್ಚು ಪೆನ್ನ? ಖರ್ಚು ಬಿಟ್ಕೊಳ್ಳೋಷ್ಟು ನೆಗಡಿ ಏನಲ್ಲ, ಆದ್ರೂ ಸ್ವಲ್ಪ ನೆಗಡಿ. ನಿಮ್ಮ ನೆಗಡಿಗೆ ಔಷಧಿನ ಬೇಕಾಗಿಲ್ಲ. ಇಲ್ಲಿ ಸ್ವಲ್ಪ ಮೂಗು ತೋರಿಸಿ. ಸಂಪಿಗೆ ಅಂತ ಮೂಗು. ನಿಮ್ಗೆ ನೆಗಡಿ ಬಂದಾಗ 2 ಕೆನ್ನೆಗಳು ಆ ಕಡೆ ಈ ಕಡೆ ಕೆಂಪಾಗ್ಬಿಡುತ್ತಲ್ಲ. ಆ ಕೆಂಪಾದ್ಮೇಲೆ ಒಂಥರ ಮುಖ ಭಾರ ಅನ್ಸುತ್ತಲ್ಲ. ಆ ಭಾರ ಆದ್ಮೇಲೆ ಮುಖದಲ್ಲಿ ಏನೋ ಒಂಥರ ತೇಜಸ್ಸು, ಕಳೆ ಇವೆಲ್ಲ ಬರುತ್ತಲ್ವಾ? ಜಸ್ಟ್ ಮಿನಿಟ್. ವ್ಯಾನಿಟಿ ಬ್ಯಾಗ್ ತೆಗೀರಿ. ಮಾತ್ರ ತಗೊಳ್ಳಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಆಮೇಲೆ ನನ್ನ ಹತ್ರ ಇನ್ನೂ ಒಂದು ಥೆರಪಿ ಇದೆ. ಏನದು? ಹೇಳ್ತೀನಿ. ಸಾಮಾನ್ಯವಾಗಿ ನಾನು ಆ ಥೆರಪಿನ ಯಾರು ಕೊಡಕ್ ಹೋಗೋದಿಲ್ಲ. ನನ್ನ ಮನಸ್ಸಿಗೆ ಯಾರು ತುಂಬಾ ಇಷ್ಟ ಆಗ್ತಾರೋ ಅವ್ರಿಗೆ ಮಾತ್ರ ಆ ಥೆರಪಿ. ಏನು ಅಂತ ಈಗಲಾದ್ರೂ ಹೇಳ್ಬಾರ್ದಾ? ಹಾಡು. ಹಾಡಿಗೊಂದು ಹಾಡು. ನಾನು ಹಾಡಿದ್ರೆ ಆ ಕಾಯಿಲೆ ಎಲ್ಲ ಮಂಗ ಮಾಯ ಆಗ್ಬಿಡುತ್ತೆ. ನಾನು ಹಾಡ್ತಾ ಇದ್ರೆ ಅದು ಹೇಗಿರುತ್ತೆ ಅಂದ್ರೆ, ಇಲ್ಲಿ ಸುಮ್ಮನೆ ನಿಂತ್ಕೊಂಡು ಹಾಡೋದಾಗಲ್ಲ. ನಿಮ್ಮ ಮನಸ್ಸನ್ನ ಭ್ರಮಾಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. ಆ ತರ ಹಾಡ್ತೀನಿ. ಈಗ ಬಲ್ಬ್ ಇಲ್ದಿರೋ ಹೋಲ್ಡ್ ನೋಡಿ. ಮನವು ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ, ಏನೋ ಸಂತೋಷ ಏನೋ ಉಲ್ಲಾಸ, ಇದೇನು ಇದೇನು ತನುವು ಮನವು ಇಂದು ನಿಂದಾಗಿದೆ ಆಸೆಯು ಎದೆಯ ತುಂಬ ತುಂಬಿ, ಏನೋ ಸಂತೋಷ ಏನೋ ಉಲ್ಲಾಸ, ಇದೇನು 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 ಇದೇನು
ಶುಭೋದಯ ವೈದ್ಯನೇ. ಮುಂದಕ್ಕೆ ಇದೇನು ವೈದ್ಯನೇ, ನನ್ನ ಕೂಗು ನಿನಗೆ ಕೇಳಿಸುತ್ತಿಲ್ಲವೇ? ಲೇ ಗಣೇಶ, ಅವ್ರನ್ನ ಕರ್ಕೊಂಡು ಹೋಗಿ ಮನೇಲಿ ಒಂದ್ ಪಾವ ಅಕ್ಕಿ ಕಳ್ಸೋ. ಇದೇನು ಓ ವಿವೇಕಿ, ಹೊಟ್ಟೆ ನೋವಿಗೆಂದು ಔಷಧಿಗಾಗಿ ನಿನ್ನ ಬಳಿಗೆ ಬಂದರೆ ಭಿಕ್ಷುಕನೆಂದು ಜರಿದು ನನ್ನನ್ನೇ ಅವಮಾನಿಸುತ್ತಿರುವೆಯಾ? ನಿನ್ನ ಮೋಹಪಾಶದಲ್ಲಿ ಸಿಲುಕಿ ವೈದ್ಯನಾದ ನಿನ್ನ ಕರ್ತವ್ಯವನ್ನೇ ಮರೆಯುತ್ತಿರುವೆಯಾ? ಓ ಲೇ ಗಣೇಶ, ಮೊದ್ಲು ಮನೆ ಕರ್ಕೊಂಡು ಹೋಗಿ ಒಂದ್ ಪಾವ ಅಕ್ಕಿ ಕಳ್ಸೋಂದೆ. ಕರ್ಕೊಂಡು ಹೋಗ್ತೀವಿಲ್ವಾ? ಸಾಕು ನಿಲ್ಲಿಸು ಈ ನಿನ್ನ ದುರ್ನಡತೆಯನ್ನು. ಸಾಕು ನಿಲ್ಲಿಸು ಈ ನಿನ್ನ ದುರ್ನಡತೆಯನ್ನು ಅಂತ ಹೇಳ್ಬಿಟ್ರೆ ನಾನೇನು ಗಡ ದೊಡ್ಡ ವಿಶ್ವಾಮಿತ್ರ ಬಂದ್ಬೇಟ. ಓ, ನಾನು ಹೇಳಿದಂತೆಯೇ ನೀನು ಹೇಳಿ ನನ್ನನ್ನು ಅಣಕಿಸುತ್ತಿರುವೆಯಾ? ನಿನ್ನೇನು ನಿನ್ನ ಡ್ಯಾಡಿಯನ್ನು ಕೂಡ ಅಣಗಿಸುವೆ. ಹೋಗಪ್ಪ, ಅಲ್ಲಿ ಡಾಕ್ಟರ್ ಆರೋಗ್ಯಪ್ಪ ಅಂತ ಖಾಲಿ ಹೊಡಿತಾ ಕೂತಿರ್ತಾನೆ. ಅವನ ಹತ್ರ ಹೋಗಿ ಏನ್ ಬೇಕಾದ್ರೂ ಕೇಳ್ಕೊ ಕೊಡ್ತಾನೆ. ಇದಕ್ಕೆ ನಿನಗೆ ತಕ್ಕ ಶಾಸ್ತಿ ಆಗಲೇಬೇಕು. ನೀನು ನನ್ನನ್ನು ಅವಮಾನಿಸಿದ ತಪ್ಪಿಗೆ, ನೀನು ನನ್ನನ್ನು ಅಣಕಿಸಿದ ತಪ್ಪಿಗೆ ನಿನ್ನ ಮನೆಯವರು ನೀನು ನುಡಿದಂತೆ ನುಡಿಯಲಿ, ನೀನು ನಡೆದಂತೆ ನಡೆಯಲಿ. ನನ್ನ ಶಾಪ. ಡಾಕ್ಟ್ರೆ, ಆಗ್ಲಿನ ಹೊಡ್ಕೊಳ್ ಪ್ಲೇಟ್ ತರ ಹಾಡಿದ್ದನ್ನೇ ಹಾಡ್ತಿದಿರಲ್ಲ. ಟ್ರೀಟ್ಮೆಂಟ್ ಓಕೆ, ನಿಮ್ಮ ಫೋನ್ ನಂಬರ್ ಕೊಟ್ಟು ಹೋಗಿ, ನಾಳೆ ಬಂದು ನಾನೇ ಟ್ರೀಟ್ಮೆಂಟ್ ಕೊಡ್ತೀನಿ. That's nice. ಬೈ ದ ವೇ, ನಿಮ್ಮ ಹೆಸರು? ಮೋಹಿನಿ. ನಿಮ್ ಫೀಸ್? ಒಂದೇ ಒಂದ್ಸರಿ ಕೈ ಕೊಡ್ಬಿಡಿ ಫೀಸ್ ಅಷ್ಟೇ. ವೆರಿ ಸ್ವೀಟ್ ಆಫ್ ಯು. ನಿಮ್ಮ ಫೋನ್ ನಂಬರ್? 1 ರಿಂದ 10 ಹೇಗಿತ್ತು? ನಾನು ಬಲ್ಲೆನು ಆ ನಂಬರ್. ಎಂತ ಕೆಲಸ ಮಾಡ್ಬಿಟ್ರಿ? ಏನಾಯ್ತಪ್ಪ? ಆ ಸ್ವಾಮೀಜಿ ನಿಮ್ಗೆ ಶಾಪ ಕೊಟ್ಬಿಟ್ರು. ಯಾಕಂದ್ರೆ ಕನ್ನಡ ಪಿಕ್ಚರ್ ಶಾಪನೇ ನೋಡಿದಿ, ಇದ್ಯಾವ ಶಾಪ? ಇವತ್ತು ನಾನು ಬಹಳ ಒಳ್ಳೆ ಮೂಡಲಿದ್ದೀನಿ. ಓಕೆ, ಜ್ಯೂಸ್ ತಗೊಂಬ. ಏನು ನಮ್ಮ ಮನೆ ಅರವಿಂದ್ ಸ್ಟುಡಿಯೋ ಹಂಸಲೇಖ ಅವರು ಸಾಹಿತ್ಯ ಬರೆದು ನಮಗೆಲ್ಲ ಕೋರಸ್ ಹಾಸ್ತಿದ್ದಾರೆ. ಏನು ನಮ್ಮ ಮನೆ ಅರವಿಂದ್ ಸ್ಟುಡಿಯೋ ಹಂಸಲೇಖ ಅವ್ರ ಸಾಹಿತ್ಯ ಬರೆದು ನಮ್ಮನ್ನೆಲ್ಲ ಕೋರಸ್ ಹಾಡಿಸ್ತಿದ್ದಾರೆ. ಯಾಕೆ ಹೇಳ್ತಿದ್ದೀರಾ? ಸ್ವಾಮೀಜಿ ಕೊಟ್ಟ ಶಾಪ ನಿಜಾನ? ಸ್ವಾಮೀಜಿ ಕೊಟ್ಟ ಶಾಪ ನಿಜಾನ? ವಿಠಲ ಏನಾಯ್ತು ನಿನ್ಗೆ? ನಿನ್ ಮನೇಲಿ ನೀನೇ ಬಗ್ಗೆ ನೋಡ್ತಾ ಇದ್ಯಾ? ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಕಣೋ. ನಾನ್ ಇರ್ಬೇಕಾದ್ರೆ ನಿನ್ಗೆ ಎಂತ ಸಮಸ್ಯೆನಾ? ನೋ ರಿಪೀಟ್, ನಾನ್ ಮಾತಾಡ್ತಿರೋದು ನಿನ್ ಕೇಳಿಸ್ತಿದ್ಯಾ? ಅಲ್ಲ, ನೀನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇದೆ, ನೀನ್ ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ. ನಿನ್ ಮೇಲೆ ನಿನ್ಗೆ ಯಾಕಪ್ಪ ಅನುಮಾನ? ಅಲ್ಲ ಮತ್ತೆ ಅವರು ಡಾಕ್ಟ್ರೆ, ಯಾರಾದ್ರೂ ನಿಮ್ಗೆ ಏನಾದ್ರು ಅಂದ್ರ ಹೇಳಿ. ಬೇರೆ ಕೈಲಿ ಅನಿಸ್ಕೊಳ್ಳೋದು ನಿಮ್ಗೇನ್ ಹೊಸ್ತಲ್ಲ. ಹಾಗೇನಾದ್ರೂ ಅಂದಿದ್ರೆ ಹೇಳ್ಬಿಡಿ, ನಮ್ಮಲ್ಲೇ ಮುಚ್ಚಾಕೊಂಡ್ಬಿಡೋಣ. ಮಳೆ ಅಮ್ಮಕ್ಕೆ ಸಾಯಿಸ್ಬಿಡ್ತು ನಂಗೆ. ಬಿಡಲ್ಲ, ಅವಳು ಕತೆ ಬಿಡೋ, ನಿನ್ ಕತೆ ಹೇಳೋ. ರಿಂಗ, ನಾನು ಮಾತಾಡಿದ್ದನ್ನ ನೀನು ಅದನ್ನೇ ಮಾತಾಡ್ಬೇಕು ಅಂತ ಅನಿಸ್ತಿಲ್ವಾ? ಅಂದ್ರೆ ರಿಪೀಟ್. ರಿಪೀಟಾ? ನಾವ್ ಯಾಕೆ ರಿಪೀಟ್ ಮಾಡ್ಬೇಕು? ನಮ್ಗೇನ್ ಹುಚ್ಚ? ಡಾಕ್ಟ್ರೆ, ನೀವು ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ, ತಲೆ ಕೆಡ್ಸ್ಕೊಂಡಿದ್ದೀರಾ. 5 ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಬಿಡಲ್ಲ, ಮೇಡಮ್ ಮನೇಲಿ ಇದ್ದಾರಾ? ಅಂಕಲ್, ಏನಾ? ತಲೆಗೆ ಸ್ವಲ್ಪ ನಿಂಬೆಹಣ್ಣು ಹಾಕೊಳ್ಳಿ. ಮೇಡಮ್, ಮೇಡಮ್, ವಿಠಲನ್ಗೂ ನಿಮ್ಗೂ ಏನಾದ್ರು ಜಗಳ ಆಯ್ತಾ? ಅಥವಾ ಹೊರಟಾಗ ಏನಾದ್ರು ಅಂದ್ಬಿಟ್ರ? ಅಥವಾ ಮಂಗಳಾರತಿ ಏನಾದ್ರು ಮಾಡಿದ್ರ? ಅಯ್ಯೋ, ಅಂಥದ್ದೇನು ಇಲ್ಲ. ಅವ್ರೇನೇ ಮಾತಾಡಿದ್ರು ನಾವು ಮತ್ತೆ ಅದನ್ನೇ ಮಾತಾಡ್ತೀವಿ. ಹಲೋ ಮೋಹಿನಿ, ಏನು ನೆಗಡಿ ವಾಸಿ ಆದಂಗೆ ಕಾಣಿಸ್ತಾ ಇದೆಯಲ್ಲ? ಪೂರ್ತಿಯಾಗಿ ವಾಸಿ ಆಗಿದೆ. ಈ ಮೂಗಿಂದ ಏನು ಸುರಿಯೋದಿಲ್ಲ. ಹೌದು, ನೆಗಡಿ ವಾಸಿ ಆಗಿದೆ ಅಂತ ನಿಮ್ಗೆ ಗೊತ್ತಾಯ್ತು? ನಾನು ಇಂಥ ವಿಷಯದಲ್ಲಿ ಬಹಳ ಎಕ್ಸ್ಪರ್ಟ್. ಬರೀ ಧ್ವನಿನಲ್ಲೇ ಕಾಯಿಲೆ ವಾಸಿ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಡ್ತೀನಿ. ಇವಾಗ ನೋಡ್ಕೊಳ್ಳಿ, ನಿಮ್ಮ ಕೆನ್ನೆ ಯಾವ ರೀತಿ ಕೆಂಪಾಗ್ತಿದೆ ಅಂತ. ನಾಟಿ. ನೀ ಯಾರಿಗೆ ಸಾಟಿ? ನಿನಗೆ ಯಾರಿದ್ದಾರೆ ಸಾಟಿ? ಈ ಚೂಟಿ, ಮುತ್ತೈದೆ ನಗರಕ್ಕೆ ರಾಜಸ್ಥಾನ್ ಮರಳುಗಾಡಿಂದ ಒಂಟಿಗಳು ಬಂದಿದ್ದಾವೆ. ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀರಾ? ಒಂಟೆ ಏನು ನಿನಗೆ ಅಂತಂದ್ರೆ ಮೈಸೂರು ಅಂಬಾರಿ ಆನೆ ಮೇಲೆ ಓಡಾಡಿಸ್ಬಿಡ್ತೀನಿ, ಗೊತ್ತಾ?